forever on fire. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ವಿಧಿವಶರಾಗಿದ್ದಾರೆ. ಕಳೆದ ರಾತ್ರಿ ಅವರು ವಿಧಿವಶರಾಗಿರೋದು. 57 ವರ್ಷ ವಯಸ್ಸಾಗಿತ್ತು. ಇನ್ನು ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಕುಟುಂಬಸ್ಥರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸ್ಮಾರ್ತ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನಡೆಯುತ್ತೆ. ಮಧ್ಯಾಹ್ನ 1 ಗಂಟೆಯ ನಂತರ ಅಪರ್ಣಾ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಅವರ ಕುಟುಂಬಸ್ಥರು ಈಗ ಮಾಹಿತಿಯನ್ನು ನೀಡಿದ್ದಾರೆ. ಸ್ಮಾರ್ತ ಸಂಪ್ರದಾಯದ ಪ್ರಕಾರ ಅಪರ್ಣಾ ಅವರ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಬನಶಂಕರಿಯ ಚಿತಾಗಾರದಲ್ಲಿ ಅಪರ್ಣಾ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಮಧ್ಯಾಹ್ನ 12 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಪರ್ಣಾ ಅವರ ಸ್ವಗೃಹದಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಂಗಳೂರಿನ ಬನಶಂಕರಿಯಲ್ಲಿರುವಂತಹ ಅವರ ಮನೆ. ಸೊ ಅಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಹಲವು ಗಣ್ಯರು, ಅವರ ಸ್ನೇಹಿತರು ಎಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಅಪರ್ಣಾ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಅಪರ್ಣಾ ಅನ್ನುವಂಥ ಹುಡುಗಿ ಬಹಳ ವಿದ್ಯಾವಂತೆ, ಬುದ್ಧಿವಂತೆ, ವಿಚಾರವಂತೆ, ಕೇವಲ ನಟಿ ಅಥವಾ ನಿರೂಪಣೆ ಆಗಿರಲಿಲ್ಲ. ಸಾಮಾಜಿಕ ಚಿಂತನೆ, ಕಾಳಜಿನೂ ಇತ್ತು. ಅವ್ರ ತಂದೆಯವರು ನನಗೆ ಪರಿಚಯ ಇದ್ರು, ನಾರಾಯಣ ಸ್ವಾಮಿ ಅವರು. ಆ ಕುಟುಂಬದಲ್ಲಿ, ಸಾಹಿತ್ಯ ಲೋಕದಲ್ಲಿ ಜೊತೆಲಿ ಬೆಳೆದಂಥವ್ರು. ಅನಿರೀಕ್ಷಿತವಾಗಿ ಮಸಣದ ಹೂವು ಚಿತ್ರದಿಂದ ಅವರ ಪ್ರಾರಂಭ ಶುರುವಾದ್ರೂ ಕೂಡ ಅಂತಿಮವಾಗಿ ಹೆಚ್ಚು ಜನಪ್ರಿಯ ಆಗಿತ್ತು ಈ ಆಂಕರಿಂಗ್ ಅಂತ ಹೇಳ್ತೀವಿ, ನಿರೂಪಣೆ ಅಂತೀವಲ್ಲ, ಅದರಲ್ಲಿ ನಾನು ಕೂಡ ಮಸಣದ ಹೂವು ಜೊತೆಲಿ ಪಾತ್ರ ಮಾಡಿದೆ. ಎಷ್ಟೋ ಕಡೆ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿದ್ದಾಗಲೂ ಕರ್ಸ್ಕೊತಾ ಇದ್ದು. ನಿರರ್ಗಳವಾಗಿ ಕನ್ನಡವನ್ನ ಸ್ವಚ್ಛವಾಗಿ, ಶುದ್ಧವಾಗಿ, ವ್ಯಾಕರಣಬದ್ಧವಾಗಿ ಕನ್ನಡ ಮಾತಾಡ್ತಿದ್ದಂಥವ್ರು. ಅದೆಲ್ಲಕ್ಕಿಂತ ಹೆಚ್ಚು ಬಹುತೇಕ ಹೆಣ್ಣು ಮಕ್ಕಳಿಗೆ ಅವರು ಏನು ತಪ್ಪು ಮಾಡಿದ್ರು ಎಲ್ಲೋ ಕಪ್ಪು ಚುಕ್ಕೆಗಳು ಬರೋದು ಜಾಸ್ತಿ ಆಗಿರ್ತಕ್ಕಂಥ ಈ ಫೀಲ್ಡ್ ಅಲ್ಲಿ ಆಕೆ ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆನೂ ಇಲ್ಲದೆ ಬದುಕಿದಂತ ಹೆಂಗಸು. ತುಂಬಾ ಇನ್ನು ದೀರ್ಘಕಾಲ ಬದುಕನ್ನು ಕಾಣಬೇಕಾದಂತ ವಯಸ್ಸಿತ್ತು. ಯಾವುದೋ ಒಂದು ದೊಡ್ಡ ನಮ್ಗೆ ಯಾರಿಗೂ ಕೂಡ ಅರಿವಿಲ್ಲದೆ ಇರುವಂತ ಕಾಯಿಲೆ ಬಂದು ಇವತ್ತು ನಮ್ಮನ್ನ ಅದರಲ್ಲೂ ಹೋರಾಟ ಮಾಡಿದ್ದಾರೆ. ಅವರು 2 ವರ್ಷದಿಂದ ಇದರನ್ನು ಹೋರಾಟ ಮಾಡಿದ್ದಾರೆ. ಒಳ್ಳೆ ಕುಟುಂಬದಿಂದ ಬಂದಂತವ್ರು, ಒಳ್ಳೆ ಹೆಸರನ್ನು ಗಳಿಸಿದಂತವ್ರು, ಒಂದು ಮಾದರಿ ಹೆಣ್ಣು ಅಂತ ಹೇಳಬಹುದು. ಆಕೆ ತುಂಬಾ ಕಷ್ಟ ಅನುಭವಿಸಿದ್ದಾರೆ ಜೀವನದಲ್ಲಿ. ಇಷ್ಟಾಗಿ ದಿಟ್ಟ ನಿಲುವನ್ನು ತೆಗೆದುಕೊಂಡು ಈ ಇಂಡಸ್ಟ್ರಿ ಒಳಗಡೆ ತನ್ನ ಕಾಲನ್ನ ಊರ್ಕೊಂಡು ಎಲ್ಲರಿಗೂ ಕೂಡ ಬಹಳ ಒಂದು ಶತ್ರುವೇ ಇಲ್ಲದೆ ಇರ್ತಕ್ಕಂಥ ಒಂದು ಹುಡುಗಿಯಾಗಿತ್ತು. ದುಃಖ ಆಗುತ್ತೆ ಈ ವಯಸ್ಸಿಗೆ, ಇದಾಗಬಾರ್ದಂತ ಅವ್ರ ಮನೆಯವರಿಗೆ, ಅವ್ರ ಕುಟುಂಬದವರಿಗೆ ಭಗವಂತ ಧೈರ್ಯ ತುಂಬಲಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಬೋದು. ಸರ್, ಅವರ ಆರಂಭದ ದಿನಗಳಿಂದಲೂ ಕೂಡ ಅವರನ್ನು ನೀವು ನೋಡ್ಕೊಂಡು ಬಂದಿದ್ದೀರಿ. ಸೊ ಹಾಗಾಗಿ ಅವರ ಚಲನಚಿತ್ರರಂಗದ ಎಂಟ್ರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಆಯಿತು, ಆ ಸಂದರ್ಭವನ್ನ ನೆನಪಿಸ್ಕೊಳ್ಬಹುದಾ ಸರ್? ನಡೆದಿದ್ದು ಹೇಗೆ ಎಂಟ್ರಿ ಆಯ್ತು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನಾನು ಫಸ್ಟ್ ಟೈಮ್ ಪುಟ್ಟಣ್ಣ ಅವ್ರ ಪಿಕ್ಚರ್ ನಲ್ಲಿ ಮಸಣದ ಹೂವು ಪಿಕ್ಚರ್ಗೆ ಹೋಗಿದ್ದೆ ಮಾಡೋದಕ್ಕೆ. ಆ ಟೈಮ್ ನಲ್ಲಿ ಈ ಹುಡುಗಿ ಹೊಸದು, ಯಾರು ಏನು ಅಂತ ಹೇಳಿದಾಗ ಈ ಕನ್ನಡ ಪ್ರಭದಲ್ಲಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದಲ್ಲಿರ್ತಕ್ಕಂಥ ಅವ್ರ ತಂದೆಯ ವಿಷಯ ಗೊತ್ತಾಯ್ತು. ಆಮೇಲೆ ಪುಟ್ಟಣ್ಣವರು ತಮ್ಗೆಲ್ರಿಗೂ ಪರಿಚಯ ಮಾಡಿದ್ರು. ತುಂಬಾ ಸರಳತೆ, ಸಜ್ಜನಿಕೆ, ಸೌಜನ್ಯ ಇದ್ದಂತ, ವಿಶೇಷವಾಗಿ ಒಂದು ರೀತಿಯ ವೈಭವೀಕರಿಸಿಕೊಂಡು ಬದುಕನ್ನು ಕಾಣಬಾರದು ಅನ್ನತಕ್ಕಂಥ ತೀರ್ಮಾನ ಮಾಡಿದಂತ ಹುಡುಗಿ ತಾವತ್ತೇ ನನಗೆ ಅರ್ಥ ಆಯ್ತು. ಶ್ರೀಮತಿ ಜಯಂತಿ ಅವರು, ನಾವೆಲ್ಲ ಅಂಬರೀಷ್ ಅವರು ಒಟ್ಟಿಗೆ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನು ಮಾಡಿದ್ರು. ಹಾಗಾಗಿ ಹೆಚ್ಚು ಸಿನಿಮಾದಲ್ಲಿ ತೊಡಗಿಸ್ಕೊಳಕ್ಕಾಗ್ಲಿವೆ ಅನ್ನೋ ಬೇರೆ ಬೇರೆ ಕಾರಣದಿಂದ ಅಂತ ಕಾಣಿಸುತ್ತೆ. ಆಮೇಲೆ ಈ ಆಂಕರಿಂಗು, ನಿರೂಪಣೆ, ಯಾವ್ಯಾವ್ದು ಬೇರೆ ಬೇರೆ ಇದರಲ್ಲ ಬ್ಯುಸಿ ಆಗ್ಬಿಟ್ಟು ಬಹಳಷ್ಟು. ಆಮೇಲೆ ಎಲ್ಲಿ ಹೋದ್ರು ಕೂಡ ಅಪರ್ಣಾರವ್ರ ಕಡೆಯಿಂದ ಯಾವುದೇ ಒಂದು ದೂರುಗಳಾಗ್ಲಿ ಮತ್ತು ಏನೋ ಒಂದು ಬೇಸರ ಆಗ್ಲಿ ಅಥವಾ ದುರಂಕಾರ ಆಗ್ಲಿ ತೋರಿಸಿದ್ದು ನಾನು ನೋಡಿಲ್ಲ. ಅಷ್ಟೇ ನನಗೆ ಗೊತ್ತಿರುತ್ತೆ. ನಿಜ ಸರ್, ಸಾಕಷ್ಟು ಓದ್ತಾ ಇದ್ರು. ಹೀಗಾಗಿನೇ ಅವರು ತಾವು ಹೋದಂತ ಎಲ್ಲ ಕ್ಷೇತ್ರದಲ್ಲೂ ಕೂಡ, ಟಿವಿ ಆಗಿರಬಹುದು, ಸಿನಿಮಾದಾಗಿರಬಹುದು, ಅದರ ಜೊತೆಗೆ ಇದರಲ್ಲೂ ಕೂಡ ರೇಡಿಯೋದಲ್ಲೂ ಕೂಡ ತಮ್ಮದೇ ಆಗಿರುವಂತಹ ಛಾಪನ ಮೂಡಿಸೋದಕ್ಕೆ ಸಾಧ್ಯ ಆಯಿತು ಅಂತ. ಕಾರಣ ಏನಂದ್ರೆ ಅವರ ಸಂಸ್ಕಾರ ಮನೆಯಲ್ಲಿ ಏನಾಗಿತ್ತು ಅಂತಂದ್ರೆ, ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಂಥವ್ರು, ಅವರು ವಿಪರೀತ ಓದ್ತಿದ್ದ ಸತ್ಯನಾರಾಯಣ ಅವರು ಅಲ್ವಾ, ದೊಡ್ಡ ಹೆಸರು ಮಾಡಿದ್ರು. ಹಾಗಾಗಿ ಮನೆಯಲ್ಲಿ ಅನಿವಾರ್ಯವಾಗಿ ಓದುವಿಕೆ ಅಭ್ಯಾಸ ಆಗಿತ್ತು. ಬರೀ ಓದೋದಲ್ಲ, ಕಲ್ತಿದ್ದನ್ನ ಪಕ್ಕ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇತ್ತು. ಮೆಟ್ರೋ ಅಂತ ಇದರಲ್ಲಿ ಇನ್ಯಾವ್ಯಾವ್ದ್ರಲ್ಲೂ
ತಮ್ಮ ದೂರವಾಣಿಯ ಮುಖೇನ ಛಾಪನ್ನು ಮೂಡಿಸಿರೋದು ನೋಡಿದಾಗ ಅವರ ಶ್ರದ್ಧೆ ಎಷ್ಟು ಮಟ್ಟಿಗಿತ್ತು ಅಂತ ಕಾಣಿಸ್ತದೆ. ಆಮೇಲೆ ಅವ್ರು ಮಾಡೋ ಕೆಲಸದಲ್ಲಿ ತಪ್ಪನ್ನು ಹುಡ್ಕೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಏನ್ ಹೇಳಿರ್ತಾರ ಅವ್ರ ಜವಾಬ್ದಾರಿ ಇಲ್ಲ. ಈ ಎರಡು ವರ್ಷದಿಂದ ಈಚೆಗೆ ನನಗೆ ಸಿಕ್ಕಿರ್ಲಿಲ್ಲ. ಅವರ ಆರೋಗ್ಯ ಕೆಳಗೆ ಶುರು ಮಾಡಿದಾಗಿಂದ ನಮ್ಗೆ ಹೆಚ್ಚು ಸಿಕ್ಕಕ್ಕಾಗಿಲ್ಲ. ಅದಕ್ಕೆ ಮುಂಚೆ 2-3 ವೇದಿಕೆಗಳಲ್ಲೇ ನಾನು ಭೇಟಿ ಮಾಡಿದ್ದೆ. ಅದ್ರ ಭೇಟಿ ಅವ್ರ ನಿರೂಪಣೆ ಮಾಡುವಾಗ ನಾನು ಅತಿಥಿಯಾಗಿ ಹೋಗಿದ್ದು. ಆಮೇಲೆ ಅವ್ರು ಮೊದ್ಲಿಂದಲೂ ನಮ್ಗೆ ಎಲ್ಲೇ ವಿದೇಶಗಳಲ್ಲೂ ಸಿಗ್ತಾ ಇದ್ರು. ಕಾರ್ಯಕ್ರಮಕ್ಕೆ ಹೋದಾಗ ದೊಡ್ಡ ಕಾರ್ಯಕ್ರಮದಲ್ಲಿ ಬಹುತೇಕ ಭೇಟಿ ಮಾಡಿದ್ದು. ಆ ಗಳಿಗೆನೆಲ್ಲ ಮಾತಾಡಿಸಿ ಬಂದ್ಬಿಡ್ತಿತ್ತು ಅಷ್ಟೇ. ನಮ್ಮ ಕುಟುಂಬಕ್ಕೆ ಹೆಚ್ಚಿನ ನಿಕಟವಾಗಿ ಪರಿಚಯ ಇದ್ರು ನಮ್ಮ ಶ್ರೀಮತಿಯವ್ರಿಗೂ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.